ಸ್ನೇಹಿತರಿಗೆಲ್ಲ ನಮಸ್ಕಾರ. ಹೇಗಿದ್ದೀರಾ ಎಲ್ಲ? ಈಗ ನಾವು ಮಳೆಗಾಲದಲ್ಲಿ ಸೂಕ್ತವಾಗಿರುವ ಹುರುಳಿ ಚಟ್ನಿ ಮಾಡೋಣ ಬನ್ನಿ. ಹುರುಳಿ ಬೇಕು, ಅರ್ಧ ಕಪ್ ತೊಗೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿದ ಬಳಿಕ ಇದನ್ನು ನೀರಲ್ಲಿ ಹಾಕಬೇಕು. ಏಕೆಂದರೆ ಒಂದು ಸತಿ ವಾಶ್ ಆಗಿರಲಿಲ್ವಲ್ಲ, ಅದಕ್ಕೆ ನೀರಲ್ಲಿ ಹಾಕಿ ಒಂದು ಸಲ ತೊಳೆದು ಆಮೇಲೆ ಬಳಸಬೇಕು. ಈಗ ನೋಡೋಣ. ಮೊದಲಿಗೆ ಮಸಾಲ ಹೇಳಿದರೆ ಬೆಳ್ಳುಳ್ಳಿ, ಸ್ವಲ್ಪ ಎಣ್ಣೆ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ, ಒಣಮೆಣಸು, ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟೇ. ನಾವು ಸ್ವಲ್ಪ ಖಾರ ಕಮ್ಮಿ ತಿನ್ನೋದಕ್ಕೆ ಮೆಣಸು, ಬ್ಯಾಡಗಿ ಮೆಣಸು 3 ಹಾಕಿದ್ದೀನಿ. ನೀವು 5-6ವರೆಗೆ ಹಾಕೋಬೋದು. ಕೊತ್ತಂಬರಿ, ಹಾಗೆಯೇ ಇದು ಫ್ರೈ ಆಗ್ತಾ ಇದ್ದಂಗೆ ಜೀರಿಗೆನೂ ಹಾಕೋಣ. ಜೀರಿಗೆನೂ ಹಾಕಿಬಿಟ್ಟು ಮತ್ತೆ ಚೆನ್ನಾಗಿ ಫ್ರೈ ಮಾಡೋದು. ತುಂಬ ಈಸಿ ಇದು ಫ್ರೆಂಡ್ಸ್. ಪುಷ್ಪಾ ಭಟ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗೋದವ್ರು ಸಬ್ಸ್ಕ್ರೈಬ್ ಆಗಿ. ಈಗ ಏನು ಮಾಡೋದಂದರೆ ನೋಡಿ, ನಾವು ನೀರಲ್ಲಿ ಹಾಕಿದ್ದೀವಲ್ಲ, ಅದನ್ನು ಹುರುಳಿನ ಇದು ಫ್ರೈ ಆಗಿದೆ, ನೀರಲ್ಲಿ ಹಾಕಿದ್ದೀವಿ. ಹಾಗೆ ಮಿಕ್ಸಿಗೆ ಹಾಕಿದ್ದೀವಿ. ಮಸಾಲ ಈ ಫ್ರೈ ಮಾಡಿದ್ವಲ್ಲ, ಮೆಣಸು, ಬೆಳ್ಳುಳ್ಳಿ ಅದೆಲ್ಲ, ಅದನ್ನು ಕೂಡ ಹಾಕೋದು. ಒಂಚೂರು ಹುಣಸೆ ಹುಳಿ, ಇನ್ನೀಗ ತೆಂಗಿನಕಾಯಿ, ಇದು ಕಾಯಿ ಕೊಕ್ನಟ್ ತುರಿ, ಅದು ಸ್ವಲ್ಪ ಹಾಕೋದು. ಉಪ್ಪು ಹಾಕೋದು. ಎಷ್ಟು ಈಸಿ ನೋಡಿ. ಹೆಚ್ಚೇನೂ ಬೇಡ, ಮಿಕ್ಸಿ ಮಾಡಿಬಿಡೋದು. ನೀರು ಜಾಸ್ತಿ ಬೇಡ, ತರಿಯಾಗಿ ಇರಲಿ, ಚೆನ್ನಾಗಿರುತ್ತೆ. ಹೀಗೆ ಪಾತ್ರೆಗೆ ಇನ್ನೊಂದು ಪಾತ್ರೆಗೆ ಹಾಕಿಬಿಟ್ಟು ಆಮೇಲೆ ಒಗ್ಗರಣೆ, ಸೂಪರಾಗಿರೋ ಒಗ್ಗರಣೆ ಒಂದು ಕೊಟ್ಬಿಡೋಣ. ಕರಿಬೇವು, ಒಣಮೆಣಸು, ಇಂಗು, ಸಾಸಿವೆ, ಅಷ್ಟೇ. ನೋಡಿ ಎಷ್ಟು ಬೇಗ ಆಯಿತು, ಎಷ್ಟು ಈಸಿ ಆಯಿತು. ಒಂದು ಮಳೆಗಾಲದಲ್ಲಿ ಅನ್ನಕ್ಕೆ ಬಹಳ ಸೂಪರಾಗಿರುವ ಇದು ಚಟ್ನಿ ಮಾಡ್ಕೊಳ್ಳಿ. ಆರೋಗ್ಯವಾಗಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ.